ತಿಂಗಳಾತ್ರಿ ನಾವು ಅದನ್ನ ಅವೆಲ್ಲ ಕಾಗದಪತ್ರ ಕೊಟ್ಟರು ನಿಮ್ಗೆ ಬರೋದಿಲ್ಲ ಅಂತ ಹೇಳಿದ್ರಿ. ಸುಮ್ಮ ಬಿಟ್ಟಿವು, ಅಷ್ಟು ತುಂಬ್ಕೋತಾ ಬಂದೀವು. ಈಗ ಬಂತು ಮನೆಗೆ ಬಂದು ನಾವು ಇದನ್ನು ಹೇಳೋದು ನೀವು ತುಂಬಬೇಕು. ನಿಮ್ಮ ಮಗ ಸತ್ರ ಮಾಡಿ ನಾವೇನು ಮಾಡೋಣ, ನಾವು ಸಾಯ್ತಾ ಅಂತ ತೊಗೊಂಡಿದ್ದೀವಿ, ಕೊಟ್ಟೆವು. ನಾವೇನು ಮಾಡಿ ನಿಂಗೆ ಮ್ಯಾಗ ನಮಗೆ ತಿಳಿಸಿದಾರೆ, ನಮಗೆ ಕೊಡ್ರಿ. ಈಗ ನಾವು ಬೇಕಾ ನೀವು ಏನು ದುಡ್ದಾರ ಕೊಡ್ರಿ, ಏನಾರು ಮಾಡಿ ಕೊಡ್ರಿ, ಸತ್ತಾರ ಕೊಡ್ರಿ. ಕಿತ್ತೂರು ರೀ, ಚೆನ್ನಮ್ಮನ ಕಿತ್ತೂರು. ಅಂದ್ರೆ ಈಗ ಮನೆಗೆ ಬರ್ತಾರೆ, ಮನೆಗೆ ಬಂದು ನಾವು ಗುಂಪಿನಾಗ ಅಷ್ಟು ಕುಂತಿರ್ತೇವೆ ರೀ. ಗುಂಪಿನಾಗ ಒಬ್ಬೊಬ್ಬರನ್ನ ಕೇಳ್ತಾರೆ ರೀ, ಅಂದ್ರೆ ಕೊಡ್ರಿ ರೊಕ್ಕ ಅಂತ. ನಮ್ಮ ಅಂತೇಳಿ ಇಲ್ಲಪ್ಪ ಈ ಸದ್ಯ ಇಲ್ಲರಿ, ಇನ್ನೊಂದು 2 ವಾರ ಬಿಟ್ಟು ಕೊಡ್ತೇವೆ, ಅವಧಿ ಕೊಡ್ರಿ ನಮ್ಗೆ. ಇಲ್ದ್ರೆ ನಾವು 2,000 ರೂಪಾಯಿ ತುಂಬಲ್ಲೇ 1,000 ರೂಪಾಯಿ ತುಂಬ್ತೇವೆ. ಇಲ್ಲ ನೀವು ಅಷ್ಟು ತುಂಬೇ ಹೇಳ್ಬೇಕು, ಇಲ್ಲೇ ನೀವು ಅಷ್ಟು ತುಂಬಟ ನಾವು ಬಿಡುದಿಲ್ಲ. ಹಾಂ ತಗೊಂಡಿದ್ರಿ, ಮಗ ಎಲ್ಲ ನಾ ತಗೊಂಡಿದ್ರೆ ಅವ್ನು ಕೊಟ್ಟಿದ್ದೀವಿ ರೀ. ಅದನ್ನ ಅವನ್ನೆಲ್ಲ ಕಾಗದ ಪತ್ರ ಕೊಟ್ರೆ ಅದು ಬರೋದಿಲ್ಲ ಅಂದ್ರಿ. 9 ತಿಂಗಳು ಮಟ್ಟ ಬರೋದಿಲ್ಲ ಅಂದ್ರೆ 2 ತಿಂಗಳು 3 ತಿಂಗಳು ಆಗೈತೆ ಅವ್ನು ತೀರ್ಕೊಂಡು ಕೊಟ್ಟಾರ. ಅವನೇ ನಾವು 50 ರೀ. ಹಾಂ ಅಭಿ, ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 50,000. ಹ್ಞೂ 50,000. ಎಷ್ಟು ಕಟ್ತೇವೆ ಅಂದ್ರೆ ತಿಂಗಳನ ವಾರ ರೀ? ವಾರ ತಿಂಗಳು ಇಲ್ರಿ, 15 ದಿನ ಇದ್ರಿ. ಎಷ್ಟು ಕಟ್ತಿದ್ರಿ 15 ದಿವಸ? ಅದಕ್ಕೆ 15 ದಿನಕ್ಕೆ 1220 ಕಟ್ತಿದ್ರು. ವಾಪಸ್ ರೀ, ವಾಪಸ್ ಇಲ್ಲ ಮತ್ತೆ ಅಷ್ಟು 1220 ರೀ ತಿಂಗಳ. ಇಲ್ಲಿ ಮಟ್ಟ ಎಷ್ಟು ರೊಕ್ಕ ಕಟ್ಟಿದ್ರಿ ಅಮ್ಮ? ಇಲ್ಲಿ ಮಟ್ಟ ಒಂದು 6-7 ವಾರ 7 ಕಟ್ಟಿದ್ವಿ ನೋಡ್ರಿ, ಕಟ್ಟಿದ್ರಿ. ಹ್ಞೂ ರೀ. ಮಗ ಸುಭದ್ರ ಮಗನ ಹೆಸರಲ್ಲೇ ತಕೊಂಡ್ರಿ, ಮಗ ಸತ್ತು ಹೋದ್ರಿ. ಮಗ ತಗೊಂಡಿಲ್ರಿ, ಅವ್ನು ಅಮೀನಿ ಐತ್ರಿ, ನಾ ತೆಗೆಸ್ಕೊಟ್ಟಾಕ್ರಿ. ಏನು ಕೆಲಸ ಮಾಡ್ತಿದ್ರಿ ಮಗ? ಅವರು ಇದಕ್ಕೆ ಹೇಳ್ತಿದ್ರಿ, ಕೆಲಸ ಮಾಡ್ತಿದ್ರಿ ಮನ್ಯಾಗ ರೀ. ಅವ ಒಬ್ಬ ಮಗ ಮೊದಲು ಒಬ್ಬ ತಿರ್ಕೊಂಡ, ಹಿಂದಾಡಿ ಒಬ್ಬ ಇಬ್ಬರು ತಿರ್ಕೊಂಡ್ರಿ. ನಾವು ಒಬ್ಬಾಕ್ಯಾರ ಈಗ ರೀ. ಹ್ಞೂ ರೀ. ಕೊಡಂತ ನಿಗ್ರಹ ಮಾಡ್ತಾರೆ. ಇಲ್ಲಿ ಮಟ್ಟ ತುಂಬ್ಕೊಂತ ಬಂದೀವ್ರಿ. ಈಗ ಸಾಧ್ಯ ಆಗೋ ಅಂದ್ರೆ ತುಂಬಾಕ ನಾವು ಏನು ಮಾಡ್ಬೇಕ್ರಿ? ಇನ್ನು ಸಾಯ್ಬೇಕೋ, ಊರ್ಲಿ ಹಾಕೋಕೋ, ಏನು ಮಾಡ್ಬೇಕ್ರಿ? ಈಗ ಸರ್ಕಾರ ನೋಡಿದ್ರೆ ಟಾರ್ಚರ್ ಮಾಡ್ಬೇಡ ಅಂತೈತಿ, ಆದ್ರೂ ಬಂದು ಕಟ್ಟ ಅನ್ನತಾರೆ. ಇವತ್ತು ಎಷ್ಟೊತ್ತಿದ್ರು ಬಂದಾರ ನೋಡ್ರಿ ಇವ್ರ ಮನೆಗೆ. ನಿಮ್ಮ ಹೆಸರು? ಸುಭದ್ರ.